ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರ ಬಗ್ಗೆ ಚರ್ಚೆಯಾದಷ್ಟು ಬಹುಶಃ ಯಾವ ಸೀಸನ್ ಬಗ್ಗೆಯೂ ಚರ್ಚೆಯಾಗಿಲ್ಲ ಬಿಡಿ. ಯಾಕಂದ್ರೆ ಸೀಸನ್ 12 ಮುಗಿದು 4 ತಿಂಗಳು ಆಗೋಯ್ತು. ಆದ್ರೂ ಆ ಸೀಸನ್ ಬಗ್ಗೆ ಮಾತುಕತೆ ನಿಂತಿಲ್ಲ. ಈ ಸೀಸನ್ ನಲ್ಲಿ ಭಾಗವಹಿಸಿದ್ದ ಸ್ಪರ್ಧಿಗಳ ಹವಾ ಕಮ್ಮಿಯಾಗಿಲ್ಲ. ಪ್ರತಿದಿನವೂ ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿ ಆಗ್ತಾನೆ ಇರುತ್ತೆ. ಅದರಲ್ಲೂ ಗಿಲ್ಲಿ, ಕಾವ್ಯ ಅಥವಾ ರಕ್ಷಿತಾ ಶೆಟ್ಟಿ ಸುತ್ತ ಒಂದಲ್ಲ ಒಂದು ಸುದ್ದಿ ಹರಿದಾಡ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಮುಗಿಸಿ ಬಂದ ಮೇಲೆ ಸ್ಪರ್ಧಿಗಳ ಬಗ್ಗೆ ಕಾಂಟ್ರವರ್ಸಿ ಶುರುವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಒಂದೇ ಮನೆಯವರಂತೆ ಇದ್ದವರ ಮಧ್ಯೆ ಹೊರ ಬಂದ ಮೇಲೆ ಹುಳಿ ಹಿಂಡೋ ಕೆಲಸ ಆಗ್ತಾ ಇದೆ. ನಿಜಕ್ಕೂ ಇವರುಗಳ ಮಧ್ಯೆ ಮನಸ್ತಾಪ, ಬೇಸರ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಮೊದಲು ಬಿಗ್ ಬಾಸ್ ಮುಗಿತಾ ಇದ್ದಂತೆ ಅಶ್ವಿನಿ ಗೌಡ ಬಗ್ಗೆ ದೊಡ್ಡ ನೆಗೆಟಿವ್ ಸುದ್ದಿಯಾಗಿತ್ತು. ಆಗ ಅಶ್ವಿನಿ ಗೌಡ ಆಡಿದ ಮಾತುಗಳೇ ಅವರಿಗೆ ಬೌನ್ಸ್ ಬ್ಯಾಕ್ ಆಗಿತ್ತು. ಗೆಲುವಿನ ಬಗ್ಗೆ ಅಶ್ವಿನಿ ತುಂಬಾ ಸಿಟ್ಟಲ್ಲಿ ಮಾತನಾಡಿದ್ರು. ಇದು ನನ್ನ ಗೆಲುವು, ಮೋಸದಿಂದ ಗಿಲ್ಲಿ ಗೆದ್ದಿದ್ದಾನೆ ಅಂತ ನೇರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ, ಬಿಗ್ ಬಾಸ್ನವರು ಸಹ ನನಗೆ ಮೋಸ ಮಾಡಿದ್ರು ಅಂತ ಸಿಡಿದೆದ್ದಿದ್ರು. ಇದೆಲ್ಲ ತಣ್ಣಗಾಯಿತು ಅನ್ನೋ ಹೊತ್ತಿಗೆ ರಘು ಹಾಗೂ ಗಿಲ್ಲಿ ಮಧ್ಯೆ ಬೆಂಕಿ ಹೊತ್ಕೊಳ್ತು. ಗಿಲ್ಲಿಯನ್ನ ರಘು ಅನ್ಫಾಲೋ ಮಾಡ್ತಾ ಇದ್ದಂತೆ ದೊಡ್ಡ ಸುದ್ದಿಯಾಗಿತ್ತು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅಣ್ಣ ತಮ್ಮಂದಿರಂತಿದ್ದವರ ಮಧ್ಯೆ ಈಗ ಯಾವುದೂ ಸರಿ ಇಲ್ಲ. ಇಬ್ಬರು ದೂರ ಆಗಿದ್ದಾರೆ. ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿದೆ. ಹೀಗಾಗಿ ಗಿಲ್ಲಿ ಹಾಗೂ ರಘು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋ ಚರ್ಚೆ ಹುಟ್ಕೊಂಡಿತ್ತು. ಕೊನೆಗೆ ಇದು ನಿಜವೂ ಅನ್ಸೋದಕ್ಕೆ ಶುರುವಾಯಿತು ಬಿಡಿ. ಯಾಕಂದ್ರೆ ಸದ್ಯದ ಮಟ್ಟಿಗೆ ರಘು ಹಾಗೂ ರಕ್ಷಿತಾ ಎಲ್ಲೇ ಹೋದ್ರೂ ಒಟ್ಟಿಗೆ ಕಾಣಿಸ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಅಣ್ಣ ತಂಗಿ ಆಗಿದ್ರು, ಈಗಲೂ ಹಾಗೇ ಇದ್ದಾರೆ. ಅಣ್ಣ ತಂಗಿಯಂತೆ ಒಬ್ಬರಿಗೊಬ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಒಂದು ಸುದ್ದಿಯಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿ ಕಾವ್ಯ ಶೈವಾಗೆ ಮಾಡಬಾರದ ಕಮೆಂಟ್ ಮಾಡಿದ್ದ. ನೀವು ಧನುಷ್ ಅವರ 2ನೇ ಹೆಂಡತಿಯಂತೆ ಹೌದಾ ಅನ್ನೋ ಪ್ರಶ್ನೆ ಮಾಡಿದ್ದ. ಇದಕ್ಕೆ ಕಾವ್ಯ ಸರಿಯಾಗಿ ತಿರುಗೇಟು ಕೊಟ್ಟಿದ್ರು. ಅಷ್ಟೇ ಅಲ್ಲ, ತುಂಬಾ ಜನ ಕಾವ್ಯ ಪರ ನಿಂತಿದ್ರು. ಇದೆಲ್ಲ ಆಗಿ 2 ವಾರ ಆಗ್ತಾ ಇದ್ದಂತೆ ಧನುಷ್ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಬರೀ ಕಾವ್ಯ ವಿಷಯವಾಗಿ ಮಾತ್ರ ಅಲ್ಲ, ಗಿಲ್ಲಿ ಹಾಗೂ ಧನುಷ್ ಮಧ್ಯೆ ಮನಸ್ತಾಪ ಆಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಈ ಬಗ್ಗೆಯೂ ಧನುಷ್ ಗೌಡ ಮಾತನಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಯಾಗಿದ್ದ ನಟ ಧನುಷ್ ಗೌಡ ಮತ್ತು ಸ್ಪಂದನಾ ಸೋಮಣ್ಣ ಒಟ್ಟಿಗೆ ಸೇರಿ ಜಿನುಗೋ ಮಳೆ ಎಂಬ ಆಲ್ಬಮ್ ಸಾಂಗ್ ಹೊರತಂದಿದ್ದಾರೆ. ಏಪ್ರಿಲ್ 14ರಂದು ಈ ಸಾಂಗ್ ರಿಲೀಸ್ ಆಗಿದೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಧನುಷ್ ಸಾಕಷ್ಟು ವಿಚಾರಗಳ ಬಗ್ಗೆ ಮನದ ಮಾತನ್ನ ಹೊರಹಾಕಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ನಟನ ಕುರಿತು ಒಂದಷ್ಟು ಕ್ಲಾರಿಟಿ ನೀಡಿದ್ದಾರೆ. ಗಿಲ್ಲಿ ನಟನ ಜೊತೆಗೆ ಅಸಮಾಧಾನ ಇದೆಯಾ ಎಂಬ ಸ್ಪಷ್ಟನೆ ನೀಡಿರುವ ಧನುಷ್ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುವ ಕಾಮೆಂಟ್ಸ್ ಬಗ್ಗೆಯೂ ಮಾತನಾಡಿದ್ದಾರೆ. ನಾನು ಈಗಾಗಲೇ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದೇನೆ. ಕನ್ನಡಿಗರೇ ಆದ ನಮ್ಮ ಸ್ನೇಹಿತರು ಬೆಳೀತಾ ಇದ್ದಾರೆ ಅಂದ್ರೆ ನಮಗೆ ಸಂತೋಷವೇ ಹೊರತು ಯಾವುದೇ ಅಸೂಯೆ ಇಲ್ಲ. ಯಾರೇ ಆಗಲಿ ಸಿನಿಮಾ ರಂಗದಲ್ಲಿ ಬೆಳೆಯಬೇಕು, ಆ ಮೂಲಕ ಕನ್ನಡ ಇಂಡಸ್ಟ್ರಿ ಬೆಳಗಬೇಕು. ನೀವು ಗಿಲ್ಲಿ ನಟನನ್ನೇ ಬೆಳೆಸಿ, ನಮಗೇನೂ ತೊಂದರೆ ಇಲ್ಲ. ಒಂದು ವೇಳೆ ನಮ್ಮಿಬ್ಬರ ಮಧ್ಯೆ ಸ್ನೇಹ ಇಲ್ಲದಿದ್ರೆ ನನ್ನ ಆಲ್ಬಮ್ ಸಾಂಗ್ ರಿಲೀಸ್ ಕಾರ್ಯಕ್ರಮಕ್ಕೆ ನಾನು ಗಿಲ್ಲಿಯನ್ನ ಕರೆ ತರುತ್ತಿರಲಿಲ್ಲ. ನಾನು ಫೋನ್ ಮಾಡಿದ ತಕ್ಷಣ ಬರ್ತೀನಿ ಅಣ್ಣ ಅಂತ ಹೇಳಿದ್ರು. ಕೆಲವೊಂದು ಕಾರಣಗಳಿಂದಾಗಿ ಬಂದಿಲ್ಲ ಅನ್ಸುತ್ತೆ. ನಾನು ಗಿಲ್ಲಿ ಅವರ ಅಣ್ಣನಿಗೂ ಕರೆ ಮಾಡಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸಿದ್ದೆ. ಇಷ್ಟೆಲ್ಲ ನಾವು ಮಾಡ್ತಿದೀವಿ ಅಂದ್ರೆ ನಮ್ಮ ನಡುವೆ ಉತ್ತಮ ಬಾಂಧವ್ಯ ಇದೆ ಅಂತ ಅರ್ಥ ಅಂತ ಟೀಕಾಕಾರರ ಬಾಯಿ ಮುಚ್ಚಿಸಿದ್ದಾರೆ. ಈ ವೇಳೆ ಕಾವ್ಯಗೆ ಬಂದಿದ್ದ ಪೋಸ್ಟ್ಗಳ ಬಗ್ಗೆಯೂ ರಿಯಾಕ್ಟ್ ಮಾಡಿದ್ದಾರೆ. ನಾನು ಈ ಬಗ್ಗೆ ಮಾತನಾಡಿ ನಮ್ಮ ಮನಃಶಾಂತಿಯನ್ನ ಹಾಳು ಮಾಡಿಕೊಳ್ಳಲು ಸಿದ್ಧರಿಲ್ಲ. ನಮ್ಮನ್ನ ಇಷ್ಟಪಡುವವರು ಎಲ್ಲಿದ್ದರೂ ಬೆಂಬಲಿಸ್ತಾರೆ. ಇಷ್ಟಪಡದವರ ಬಗ್ಗೆ ನಾವೇನು ಮಾಡಲು ಸಾಧ್ಯ ಇಲ್ಲ ಅಂತ ಒಂದೇ ಮಾತಲ್ಲಿ ಕಾಮೆಂಟ್ ಕೀಚಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಆತ್ಮೀಯರೇ, ಸದ್ಯ ಹೊಸ ಸಿನಿಮಾದ ಬ್ಯುಸಿಯಲ್ಲಿರೋ ಧನುಷ್ ಗೌಡ ಒಂದಿಷ್ಟು ಕತೆಗಳ ಬಗ್ಗೆ ಚರ್ಚೆ ನಡೆಸ್ತಿದ್ದೀನಿ. ನನ್ನ ಮೊದಲ ಸಿನಿಮಾ ಆಗಿದ್ದರಿಂದ ಸಹಜವಾಗಿ ಜವಾಬ್ದಾರಿ ಹೆಚ್ಚಿದೆ. ಮೊದಲ ಆಲ್ಬಮ್ ಸಾಂಗ್ ಅನ್ನ ನಾವಿಡೀ ತಂಡದೊಂದಿಗೆ ಸಾಕಷ್ಟು ಯೋಚನೆ ಮಾಡಿ ರೂಪಿಸಿದ್ದೆವು. ಇದೇ ತಂಡದವರು ಸಿನಿಮಾ ಮಾಡುವ ಇಚ್ಛೆ ವ್ಯಕ್ತಪಡಿಸಿದ್ದು. ಅವರು ಹೇಳುವ ಕತೆ ಇಷ್ಟ ಆದ್ರೆ ಖಂಡಿತವಾಗಿಯೂ ಅವರ ಜೊತೆಗೆ ಸಿನಿಮಾ ಮಾಡ್ತೀವಿ. ಬೇರೆ ಕಥೆಗಳ ಬಗ್ಗೆಯೂ ಮಾತುಕತೆ ನಡೀತಾ ಇದೆ. ಚೊಚ್ಚಲ ಸಿನಿಮಾ ಜನರಿಗೆ ಇಷ್ಟ ಆಗುವಂತಿರಬೇಕು ಅನ್ನೋದು ನನ್ನ ಉದ್ದೇಶ ಅಂತ ತಮ್ಮ ಮೊದಲ ಪ್ರಾಜೆಕ್ಟ್ ಬಗ್ಗೆ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.